ಬರ್ತಡೇ ಅಲ್ಲ, ಎಲೆಕ್ಷನ್ ಗೆಲ್ಲಿದ್ದಕ್ಕೆ ಹೇಳ್ಬೇಕು ನೀನು. ನೋಡಿ ಸ್ವಾಮಿ, ನೀವೇನು ಹೇಳಿದ್ರು ನಾನು ಇವತ್ತು ಬೇಜಾರಾಗಲ್ಲ ಸ್ವಾಮಿ. ನಾನು ಒಂಟಿ ತಂತಿ ಮೇಲೆ ನಡಿಗೆ ಮಾಡಿರ್ಬೋದು, ಕಷ್ಟ ಅನುಭವಿಸಿರ್ಬೋದು, ಕುರ್ಚಿ ಇಲ್ಲದೆ ಇರ್ಬೋದು, ನನ್ನ ಮೇಲೆ ಬೇಕಾದಷ್ಟು ಏನೇನೋ ನೀವು ಮಾತಾಡ್ಬೋದು, ಆದರೆ ಯಾವುದನ್ನು ನಾನು ಗಣನೆಗೆ ತಗೊಳ್ಳೋದಿಲ್ಲ ಸ್ವಾಮಿ. ಯಾಕಂದ್ರೆ ಇವತ್ತು ನಾವು ಅಭೂತಪೂರ್ವವಾಗಿ, ಅದ್ಧೂರಿಯಾಗಿ, ಆಕರ್ಷಕವಾಗಿ, ಅನಿರೀಕ್ಷಿತವಾಗಿ, ಆಕ್ಷೇಪಣೀಯವಾಗಿ, ಇನ್ನೂ ಆಗಿ 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 ಬೃಹತ್ ಮೊತ್ತದ ಒಂದು ದಾಖಲೆಯನ್ನು ಬರೆದಿದ್ದೇವೆ ಸ್ವಾಮಿ ಬಿಹಾರದಲ್ಲಿ. ನೀವೇನಾದ್ರೂ ಮನೇಲಿ ತುಂಬಾ ಪುಸ್ತಕ ಓದ್ತೀರಾ? ಯಾಕೆ ಸ್ವಾಮಿ ನಿಮ್ಗೆ ಈ ಡೌಟು? ಯಾಕಂದ್ರೆ ನಿಮ್ಮ ಮಾತಿನಲ್ಲಿ ಸುಮಾರು ಸರಳವಾಗಿ ಪೂಜೆಗಳು ಬರ್ತಾ ಇದಲ್ಲ. ಇದೇನು ಹೇಳ್ತಾ ಇದ್ದಾರೆ ಸ್ವಾಮಿ ಅವರು? ಅದೇ ನಿಮ್ಮ ಮಾತಿನಲ್ಲಿ ಪದ ಪುಂಜಗಳು ತುಂಬಿ 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 ಬರ್ತಿದೆ ಅಲ್ವಾ, ಅದನ್ನ ಹೇಳ್ತಿದ್ದಾರೆ. ನೋಡಿ ಸ್ವಾಮಿ, ಪುಂಜಾನೂ ಇಲ್ಲ ಉಂಜಾನೂ ಇಲ್ಲ. ನನ್ನ ಒಂದು ಚಾಕಚಕ್ಯತೆ, ಹೋರಾಟ ಗುಣ, ನನ್ನ ಒಂದು ನಿರ್ದಿಷ್ಟವಾದಂಥ ಮಾತುಗಾರಿಕೆ ಯಾವತ್ತೂ ಅಷ್ಟೇ ಸ್ವಾಮಿ. ನಾನು ವಚನಗಳನ್ನು ಬಲ್ಲೆ, ಮಾತನ್ನ ಬಲ್ಲೆ, ಹೋರಾಟವನ್ನು ಬಲ್ಲೆ, ಘಂಟಾಘೋಷವಾಗಿ ಮಾತನಾಡಬಲ್ಲೆ. ಇವಾಗ ನಾವು ಮೇಜನ್ನು ಕುಟ್ಟಿ ಘಂಟಾಘೋಷವಾಗಿ ಹೇಳ್ತೀನಿ ಸ್ವಾಮಿ, ನಾವು ಗೆದ್ದಿದ್ದೇವೆ, ಗೆದ್ದು ಬೀಗಿದ್ದೇವೆ, ಪ್ರತಿಪಕ್ಷಗಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಅದನ್ನು ಬಹಳ ಸಂತೋಷ ಆಗ್ತಾ ಇದೆ ಸ್ವಾಮಿ. ಅಲ್ಲ ಸರ್, ನೀವು ನೋಡಿದ್ರೆ ಗೆದ್ದಿದ್ದೀವಿ ಅಂತ ಎಷ್ಟು ಖುಷಿಲಿದ್ದೀರಾ. ನಿಮ್ಮ ವಿರೋಧ ಪಕ್ಷದವರು ಚೋರಿಯಾಗಿದೆ ನನ್ನ ದಿಲ್ ಅಂತ ಚೋರಿ ಆಗುವಂತವ್ರು ಏನು ವಿಷಯ? ನೋಡಿ ಸ್ವಾಮಿ, ನಿಮಗೆ ಗೊತ್ತಿರಬೇಕು, ಅವರು ಗೆದ್ದಂಥ ರಾಜ್ಯಗಳಲ್ಲಿ, ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಗೆದ್ದಿದ್ದಾರೆ ಸ್ವಾಮಿ. ಜನಾದೇಶ, ನಮ್ಮ ಪ್ರಜಾಪ್ರಭುತ್ವ ಎತ್ತಿ ಹಿಡಿದಿದೆ. ಎಲೆಕ್ಷನ್ಲಿ ಜನ ಓಟ್ ಹಾಕಿದ್ದಾರೆ, ನಮಗೆ ಬಹುಮತ ಕೊಟ್ಟಿದ್ದಾರೆ ಅಂತ ಡಿಲ್ಲಿಯಿಂದ ಹಿಡಿದು ಹಳ್ಳಿವರೆಗೂ ಪುಂಗಾನುಪುಂಗವಾಗಿ ಪುಂಕ್ತಾರೆ ಸ್ವಾಮಿ. ಅವರು ಅದೇ ನಮ್ಮ ಪಕ್ಷ ಏನಾದರೂ ಬಂದರೆ ಈ ರೀತಿ ಕಾರಣಗಳು ಗೆದ್ದ ತಕ್ಷಣ ಶುರು ಆಗುತ್ತೆ. ಮತ ಚೋರಿ ಆಗಿದೆ, EVM ಯಾಕಾಗಿದೆ, ಮತ್ತು ಯಾರ್ಯಾರನ್ನೋ ಕರ್ಕೊಂಬಂದು ವೋಟ್ ಹಾಕಿದ್ದಾರೆ, ಈ ಥರದ ಒಂದು ಅಪಪ್ರಚಾರಗಳನ್ನು ಮಾಡೋದ್ರಲ್ಲಿ ಭಾಳ ನಿಸ್ಸಿಮ್ರಾಗಿದ್ದಾರೆ ಇವತ್ತು. ಅದಕ್ಕೆ ನಾಚಿಕೆ ಆಗಬೇಕು ಅವರಿಗೆ. ಅದಕ್ಕೆ ಇವತ್ತು ಅವರು ಯಾವುದೇ ರಾಜ್ಯದಲ್ಲಿ ಹೋಗಲಿ, ಏನೋ ಒಂದೆರಡು ಸ್ಟೇಟ್ ಬಿಟ್ಟರೆ ಮಿಕ್ಕಿದ ಕಡೆ ಶೂನ್ಯ ಸ್ವಾಮಿ, ಶೂನ್ಯ. ಈ ಕೈ ಪಕ್ಷ ಶೂನ್ಯ. ಬಿಹಾರದಲ್ಲಿ ಎಷ್ಟು ಬಂತು ಸ್ವಾಮಿ? 3-4 ಏನೋ ಬಂದಿದೆ. 3 ಅಲ್ಲ ಸ್ವಾಮಿ, 2-3 ಬಂದಿರಬೇಕು. ಅದು ನೋಡೋಕೆ ಇಲ್ಲ, ಅದು ಯಾವುದೋ ಬೇರೆ ಲಿಸ್ಟಲ್ಲಿದೆ. ಅವ್ರ ಪಕ್ಷದಲ್ಲಿ ನೋಡಿ, ಈ ಥರದ ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಂಡು ಮುಖ್ಯಸ್ಥರಾಗಿದ್ದುಕೊಂಡು ಅವರ ಪಕ್ಷಗಳೇ ಬರ್ತಾ ಇಲ್ಲ, ಮೈನಾರಿಟಿನಲ್ಲಿ ವೋಟ್ ಸಿಗ್ತಾ ಇಲ್ಲ. ನಾಚಿಕೆ ಆಗಬೇಕು ಅವ್ರಿಗೆ. ಇದನ್ನು ಮರೆಮಾಚೋದಕ್ಕೆ ವೋಟ್ ಚೋರಿ ಅನ್ನೋದು, ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡೋದು. ಅಲ್ಲ ಸರ್, ಈ ಸೋಲಿಗೆ ಕಾರಣ ಏನಿರ್ಬೋದು? ಕಾರಣ ಏನಂದ್ರೆ ಮನೆಗೆ 10 ಸಾವಿರ ಕೊಟ್ರಂತೆ. ಏನೇನೋ ಮಾತಾಡ್ತಾ ಇದ್ದಾನೆ, ತಲೆ ಇಲ್ಲದೆ ಮಾತಾಡ್ತಿದ್ದಾನೆ, ತಲೆ ಇವ. ಅವರು ಕೇಳ್ತಾ ಇರೋದು ಸ್ವಾಮಿ, ಕೈ ಪಕ್ಷದವ್ರ ಸೋಲಿಗೆ ಏನು ಅಂತ. ಅದಕ್ಕೆ ಉತ್ತರವನ್ನು ನಾನು ಕೊಡ್ತೇನೆ, ಮುಂದಿನ ದಿನಗಳು ಕೊಡ್ತೇನೆ. ಇವತ್ತು ಕೊಡೋಕ್ಕಾಗೋದಿಲ್ಲ ಸ್ವಾಮಿ, ಯಾಕಂದ್ರೆ ಅವರ ವೈಫಲ್ಯ. ಪಲ್ಯ ಮಾಡ್ತವ್ರ ಮನೆಯಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಏನೇನೋ ಮಾತಾಡ್ಬೇಡ್ರಿ. ಏನು ಅಂತ ಹೇಳಿದ್ರೆ, ಒಂದು ತಂಡ ಅಂದ್ರೆ ಮುಂದಿನ ನಾಯಕರು ನೋಡ್ತಾರೆ ಸ್ವಾಮಿ. ಇವ್ರ ನಾಯಕರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ನಾಯಕರ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡಿದ್ರು. ಅವ್ರ ತಾಯಿ ಬಗ್ಗೆ ಏನೇನೋ ಅಪಪ್ರಚಾರ ಮಾಡ್ಕೊಂಡು, ಹೆಂಡತಿ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಇಷ್ಟನ್ನ ಸಹಿಸ್ಕೊಂಡಿದ್ದಾರೆ ನಮ್ಮ ಹೈಕಮಾಂಡ್ನ ನಮ್ಮ ಇವರು. ಆದ್ರಿಂದ ಅವ್ರೇನ್ ಮಾಡಿದ್ರು, ಡ್ಯಾನ್ಸ್ ಮಾಡ್ತಾರೆ, ನೃತ್ಯ ಮಾಡ್ತಾರೆ, ವೋಟ್ಗಾಗಿ ಅಲ್ಲಿ ಹೋಗ್ತಾರೆ. ಇವ್ರು ಎತ್ತಿಂತಾರೆ ಅಂತ ಹೇಳಿ ಅವ್ರ ಮೇಲೆ ಯಾವುದೇ ಕಳಂಕ ಇಲ್ಲದಿದ್ರು ಹೊರಸೋಗಿ ಟ್ರೈ ಮಾಡಿ ಮತ್ತೆ ಅವ್ರಿಗೆ ರಿಪೀಟ್ ಆಗಿದೆ ಸ್ವಾಮಿ. ಇವ್ರು ಮಾಡ್ತಕ್ಕಂಥ ಕೆಲಸಗಳನ್ನು ಜನ ನೋಡಿದ್ದಾರೆ. ಅದು ನೋಡಿ ಮನೆಗೊಂದು ಗೌರ್ಮೆಂಟ್ ಕೆಲಸ ಅಂತ ಕೊಟ್ಟಿದ್ದಾರೆ, ಅದು ಹಾಸ್ಯಾಸ್ಪದ ಅಲ್ವೇನೋ? ಇವತ್ತು ಗೌರ್ಮೆಂಟ್ ರಿಕ್ರೂಟ್ ಮಾಡೋಕ್ಕಾಗುತ್ತೇನೋ? ಸಾಧ್ಯನಿಲ್ಲ ಸರ್. ಒಂದು ಮನೆಗೊಂದು ಗೌರ್ಮೆಂಟ್ ಕೆಲಸ ಕೊಡೋಕ್ಕಾಗುತ್ತೆ? ಇಲ್ಲ ಸರ್, ಸಾಧ್ಯನಿಲ್ಲ. ಸುಮ್ಮನೆ ಕೊಡೋದು. ಓಟ್ ಬಂದ ಮೇಲೆ ನಮ್ಮದು ರಾಜ್ಯ, ನಮ್ಮ ಪಕ್ಷ ರಾಜ್ಯದಲ್ಲಿ ಬಂದ ಮೇಲೆ ಏನೋ ಮಾಡೋಣ ಅಂತ ಏನೋ ಮಾಡೋಕೆ ಹೋಗಿದ್ರು. ಆದ್ರೆ ನಾವು ಆಗ ಮಾಡಲಿಲ್ಲ ಸ್ವಾಮಿ. ನಮ್ಮ ಏನು ಒಂದು ಪಕ್ಷ ಅಲ್ಲಿತ್ತು, ಅವರು ಒಳ್ಳೊಳ್ಳೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ಪ್ರೋತ್ಸಾಹಕ ಧನವನ್ನು ಕೊಟ್ಟಿದ್ದಾರೆ, ಆಮೇಲೆ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಮ್ಮ ಹೈಕಮಾಂಡಿಂದ ಬಿಹಾರಕ್ಕೆ ಒಳ್ಳೆ ಪ್ಯಾಕೇಜ್ ಹೋಗಿದೆ. ಇದನ್ನ ನೋಡಿ, ಪ್ಯಾಕೇಜ್ ಅಂದ್ರೆ ಆ ಪ್ಯಾಕೇಜ್ ಎಲ್ಲ ಸ್ವಾಮಿ, ಅಭಿವೃದ್ಧಿಯ ಪ್ಯಾಕೇಜ್ ಹೋಗಿದೆ. ಹೆಚ್ಚು ಮೊತ್ತವನ್ನ ಕೊಟ್ಟಿದ್ದಾರೆ. ಅದರಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ, ಗೆದ್ದಿದ್ದಾರೆ. ಅಲ್ಲ ಸರ್, ಬಿಹಾರದಲ್ಲಿ ಕೈ ಪಕ್ಷ ಸೋತು ಸುಣ್ಣಾಗಿದೆ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಕತೆ? ಅಲ್ಲಿ ಸೋತು ಸುಣ್ಣ ಆಗಿದೆ, ಇಲ್ಲಿ ತುಪ್ಪ ಆಗುತ್ತೆ, ಬೆಣ್ಣೆ ಆಗುತ್ತೆ ಅಷ್ಟೇ. ಅಂದ್ರೆ ಬೆಣ್ಣೆ ತುಪ್ಪ ಅಂದ್ರೆ ಗೆಲ್ಲುತ್ತೆ ಅನ್ಸುತ್ತೆ. ಇಲ್ಲ ಸ್ವಾಮಿ, ಬಿಸಿ ತುಪ್ಪಾಗಿ ಬಾಯಿಗೆ ಉಗಿಯೋಕ್ಕೂ ಆಗಲ್ಲ, ನುಂಗೋಕ್ಕೂ ಆಗಲ್ಲ, ಆ ಪರಿಸ್ಥಿತಿ ಆಗುತ್ತೆ ಅಂತ ಹೇಳೋದಕ್ಕೆ ಬಂದೆ. ಅಲ್ಲ ಮೃಗ,
ನೀವಂತೂ ಮುಂದಕ್ಕೆ ಇಲ್ಲಿ ಸಿ ಎಮ್ ಆಗಲ್ಲ, ನಿಮ್ಮ ಮಗನ ಏನಾದರೂ ಸಿ ಎಮ್ ಆಗ್ತಾರಾ? ನೋಡಿ ಸ್ವಾಮಿ, ಇವೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು. ಹಾಂ ಹಾಂ. ನೋಡಿ ಸ್ವಾಮಿ, 2028 ಚುನಾವಣೆ ಬಹಳ ಚೆನ್ನಾಗಿ ನಡೆಯುತ್ತೆ. ಆವತ್ತಿನ ದಿನ ನಾನು ರಾಜ್ಯದ ಉದ್ದಗಲಕ್ಕೂ ಹಳ್ಳಿಗಳಿಗೂ ನಾನು ಹೋಗಿ ಕೈ ಬೀಸಿ, ಕೈನಲ್ಲಿ ನಮ್ಮ ಹೂವಿನ ಚಿಹ್ನೆಯನ್ನು ಇಟ್ಕೊಂಡು ಬೀಸಿ ಅಳ್ಳಾಡಿಸಿ ಜನಕ್ಕೆ ತೋರಿಸಿ ನಮ್ಮ ಸಾಧನೆ ಏನು ಅಂತ ಹೇಳ್ತೀನಿ ಸ್ವಾಮಿ. ನಮ್ಮ ಹೈಕಮಾಂಡ್ ಅವ್ರ ಸಾಧನೆ ಏನು ಅಂತ ಹೇಳ್ತೇನೆ. ನನ್ನ ಮಗ ಅಧ್ಯಕ್ಷನಾಗಿದ್ದಾನೆ. ಮುಂದಿನ ದಿನ ಅವಕಾಶಗಳು ಬರ್ತವೆ. ಯಾರಿದ್ದಾರೆ ಅವ್ರು ಕೊಡ್ತಾರೆ ಹೈಕಮಾಂಡ್ದು. ಅವ್ರ ಮುಖ್ಯಮಂತ್ರಿ ಅಂತಿಲ್ಲ ಸ್ವಾಮಿ. ಯಾರನ್ನು ಮಾಡ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ 2028ಕ್ಕೆ ಕರ್ನಾಟಕದಲ್ಲೂ ಬೃಹತ್ತಾದ ಅಲೆ ಬರುತ್ತೆ, ಪಕ್ಷದ ಅಲೆ ಬರುತ್ತೆ. ಇದನ್ನ ನಾನು ಘಂಟಾಘೋಷವಾಗಿ ಇಬ್ಬರು ತಲೆ ಮೇಲೆ ಕುಟ್ಟಿ ಹೇಳ್ತಾ ಇದ್ದೇನೆ. ಅಲ್ಲ ಸರ್, ನೀವು ನೋಡಿದ್ರೆ ಕುಟ್ಟಿ ಹೇಳ್ತಿದ್ದೀರಾ, ಆದ್ರೆ ನಿಮ್ಮ ಉತ್ತರ ಕರ್ನಾಟಕದ ಹುಲಿ ಆ ಕುರ್ಚಿ ನಂದೇ ಅಂತಿದೆ. ಏನ್ ಸರ್ ಇದು? ಮುರುಘಾ, ನಿಮ್ಮ ನಗುಗೆ ಕಾರಣ ಏನು? ಕಾರಣ ಇನ್ನೇನು ಸ್ವಾಮಿ, ಯಾರೋ ಉತ್ತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಅಂತಾರೆ, ಅವ್ರು ನಮ್ಮ ಪಕ್ಷದಲ್ಲೇ ಇಲ್ಲ ಸ್ವಾಮಿ. ಉಚ್ಚಾಟನೆ ಮಾಡಿ ಕಳಿಸಿದಾರೆ. ಇನ್ನೇವು ಮುಖ್ಯಮಂತ್ರಿ? ಅದಕ್ಕೆಲ್ಲ ಕಡೆ ನಗು ಬರ್ತಾ ಇದೆ ಸ್ವಾಮಿ. ಬಾಯಿ ಮುಚ್ಚ್ರಿ ಸಾಕು. ನೀವ್ಯಾಕೆ ನಗ್ತಾ ಇದ್ದೀರಿ ಸ್ವಾಮಿ? ಅಲ್ಲ, ನಾನೇ ತಂದೆ ಮಕ್ಕಳನ್ನ ಉಚ್ಚಾಟನೆ ಮಾಡಿ ನಾನೇ ಸಿಎಂ ಅಂತಿದಾರಲ್ವ, ಅದಕ್ಕೆ. ಇದಕ್ಕೆ ಉತ್ತರ ಕೊಡಿ. ನೋಡಿ ಸ್ವಾಮಿ, ಹುಚ್ಚುಚ್ಚಾಗಿ ಏನೇನೋ ಮಾತನಾಡೋರಿಗೆ ನಾನು ಉತ್ತರ ಕೊಡೋದಿಲ್ಲ. ನನ್ನ ರಾಜಕೀಯ ಭವಿಷ್ಯದಲ್ಲಿ, ನಾನು ಮಾಡಿರ್ತಕ್ಕಂಥ ರಾಜಕೀಯ ಹೋರಾಟದಲ್ಲಿ, ನನ್ನ ಸರ್ವಿಸ್ನಲ್ಲಿ ಅವರಿನ್ನೂ ಎಳೆ ಕೂಸು. ಸುಮ್ಮನೆ ಬಾಯಿಗೆ ಬಂದಾಗ ಪೇಚೋದಲ್ಲ, ಬಾಯಿಗೆ ಬಂದಾಗ ಮಾತನಾಡೋದಲ್ಲ. ಒಂದು ಜವಾಬ್ದಾರಿ ಇರಬೇಕು. ಅವ್ರು ಒಂಟಿಯಾಗಿ ನಿಂತ್ಕೊಂಡು ಒಂದು ಸೀಟ್ಗೆ ತೋರಿಸ್ಲಿ ಸ್ವಾಮಿ. ನಾವು ಬೇರೆ ಪಕ್ಷ ಕಟ್ಟಿದ್ದೆ, ಮತ್ತೆ ಇದೇ ಪಕ್ಷ ಕರ್ಕೊಂಡ್ಬಂದ್ರು. ನಾನು ಇಲ್ಲ ಅಂದ್ರೆ ಪಕ್ಷ ಗೆಲ್ಲೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಇವತ್ತು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ಬರ್ತಾರೇನು? ಸುಮ್ಮನೆ ಬರೀ ಮಾತನಾಡೋದಾಗೋದಿಲ್ಲ ಸ್ವಾಮಿ. ಹೋರಾಟ ಮಾಡ್ಬೇಕು. ಇವತ್ತು ಕಬ್ಬಿಗೆ ಬೆಲೆ ಇಲ್ಲ ಅಂತ ಉತ್ತರ ಕರ್ನಾಟಕದಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ. ಅದ್ರ ಬಗ್ಗೆ ಮಾತನಾಡ್ರಿ, ಬರೀ ಸೀಟ್ ಬಗ್ಗೆ ಮಾತನಾಡಬೇಡಿ. ಇವತ್ತು ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ, ರೈತರನ್ನ ನೋಡ್ಕೊಳ್ಳಿ ಅಂತ. ರೈತರನ್ನ ಗಮನಿಸಿ. ಭತ್ತದ ಬೆಲೆ ಆಗ್ಬೋದು, ಕಬ್ಬಿನ ಬೆಲೆ ಆಗ್ಬೋದು, ಅವ್ರು ಕೊಡ್ರಿ ಅಂತ. ಈ ಸರ್ಕಾರದವ್ರು ನಾಚಿಕೆ ಆಗಬೇಕು. ರೈತರನ್ನ ಗಮನಿಸ್ತಾ ಇಲ್ಲ, ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ. 200-300 ರೂಪಾಯಿ ಜೋಜಿ ಬೇಯೋದಕ್ಕೆ ಸಾಕಾಗುತ್ತೆ ಸ್ವಾಮಿ. ಈ ಥರದ ಕಷ್ಟ ಕಾರ್ಪಣ್ಯಗಳಿದೆ. ಇದ್ರ ಬಗ್ಗೆ ಮಾತನಾಡಬೇಕೆ ಹೊರತು ಕುರ್ಚಿ ಅಂತ ಸಾಯಬಾರದು. ನಿಮಗೂ ಉತ್ತರ ಕರ್ನಾಟಕ ಹುಲಿಗೆ ಒಂಚೂರು ಮಚ್ಚಿದೆ ಅನ್ಸುತ್ತೆ ಅಲ್ವಾ? ನೋಡಿ ಸ್ವಾಮಿ, ಅವ್ರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಸ್ವಾಮಿ. ಅವ್ರು ಮಾಡಿದ್ದವ್ರಿಗೆ, ನಾವು ಮಾಡಿದ್ದು ನಮಗೆ. ನೋಡಿ ಸ್ವಾಮಿ, ಯಾವುದೇ ಕಾರಣಕ್ಕೂ ನಮಗೆ ಪಕ್ಷದಲ್ಲಿ ಮತ್ತೆ ಬರಮಾಡ್ಕೊಂಡಿದ್ದಾರೆ, ಮತ್ತೆ ಬೆಳೆಸಿದ್ದಾರೆ, ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇಲ್ಲೇ ತಿಳ್ಕೊಳಕ್ಕಾಗೋದಿಲ್ವೇನು ಯಾರಿಗೆ ಯಾವ ಸ್ಥಾನಮಾನ ಇದೆ ಅಂತ? ಮುಖ್ಯಮಂತ್ರಿ ಆಗ್ತಾರಂತೆ. ಅದಿರ್ಲಿ ಸರ್, ಈಗ ಬಿಯರ್ ಎಲೆಕ್ಷನ್ ಇಂದ ನಮ್ಮ ಕರ್ನಾಟಕದಲ್ಲಿ ಏನಾದ್ರು ಕ್ರಾಂತಿ ಆಗುತ್ತಾ ಸರ್? ಆಗುತ್ತೆ ಸ್ವಾಮಿ. ಹೌದಾ? ಕ್ರಾಂತಿ ಆಗುತ್ತೆ, ದೊಡ್ಡದಾಗಿ ಕ್ರಾಂತಿ ಕೈ ಪಕ್ಷದಲ್ಲಿ ಆಗುತ್ತೆ. 1 ತಿಂಗಳಲ್ಲಿ ನವೆಂಬರ್ ಮುಗಿಲಿ, ಡಿಸೆಂಬರ್ ಬರಲಿ, ಹೊಸ ವರ್ಷ ಬರಲಿ, ಕುರ್ಚಿ ಬದಲಾವಣೆ ಆಗುತ್ತೆ. ಸಿಎಂ ಸ್ಥಾನಕ್ಕೆ ಪೈಪೋಟಿ ಆಗುತ್ತೆ. ಹೆಚ್ಚು ಕಡಿಮೆ ಆದ್ರೆ ಅವರಲ್ಲೂ ಕೂಡ ಭಿನ್ನಮತ ಬುಗ್ಲು ಹೇಳ್ಬೋದು. ಮತ್ತೆ ನಮ್ಮ ಪಕ್ಷ ಬಂದರೂ ಬರ್ಬೋದು. ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗುವುದಿಲ್ಲ ಸ್ವಾಮಿ. ಆದರೆ ಕ್ರಾಂತಿ ಅಂತೂ ನಿಜ, ಬದಲಾವಣೆ ನಿಜ. ಎಲೆಕ್ಷನ್ನಿಂದ ಕುರ್ಚಿ ಕೂದಾಟ ಜಾಸ್ತಿ ಆಗುತ್ತೆ. ನಮಗೆ ಚಿಂತೆ ಇಲ್ಲ ಸ್ವಾಮಿ. ಇನ್ನು 2 ವರ್ಷ ಆದಮೇಲೆ ಬಹುಮತದಿಂದ ನಾವು ಬಂದೇ ಬರ್ತೇವೆ ಅಂತ ನಂಬಿಕೆ ಇದೆ. ನಾನು ಬರ್ತೀನಿ. ನಮಸ್ಕಾರ. ಒಂದೇ ಒಂದು ಕ್ವಶ್ಚನು, ನಿಮ್ಮ ಮಗ ಸಿ ಎಂ ಆಗ್ತಾರ? ನಾಚಿಕೆ ಆಗ್ಬೇಕು ನಿಮಗೆ. ಎಲ್ಲಿ ಬಂದಲ್ಲಿ ಏನ್ ಕೇಳ್ಬೇಕು ಅಂತ ಗೊತ್ತಾಗೋದಿಲ್ವೇನು? ತಲೆ ಇಲ್ಲದೆ ತಲೆವಾ? ಪಾಪ ಅವರು ನಮಗೋಸ್ಕರ ಬಂದಿದ್ದಾರೆ. ಏನ್ ಕೇಳ್ಬೇಕು ಅದಿರ್ಲಿ ಸರ್, ಬಿಯರ್ದಲ್ಲಿ ಫುಲ್ಲು ಗೆದ್ದಿದ್ದೀರಾ, ಏನಾದ್ರು ನಮಗೆ ಬಿಯರ್ ಪಾರ್ಟಿ ಏನಾದ್ರು ವ್ಯವಸ್ಥೆ ಇದೆಯಾ? ನಾಚಿಕೆ ಆಗ್ಬೇಕು ನಿಮಗೆ. ವಯಸ್ಸಾಗಿರೋದ್ರಿಂದ ಮಾತಾಡೋ ಮಾತೇನಿದು? ಬಿಯರು ಬ್ರಾಂದಿ ಅಂತ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಕುಡಿದು ಲಿವರ್ ಔಟ್. ಆಮೇಲೆ ಹೆಂಡತಿ ಮನೇಲಿರೋದೇ ಡೌಟು. ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ಬನ್ನಿ, ಒಂದು ಕಾಫಿ, ಶುಗರ್ ಲೆಸ್, ಉಪ್ಪಿಟ್ಟು ಕಾಫಿ ಕೊಡಿಸ್ತೇನೆ. ಬರಂಗಿದ್ರೆ ಬನ್ನಿ, ಇಲ್ಲ ಅಂದ್ರೆ ಇಲ್ಲೇ ಬಿದ್ದಿ. ಆಯ್ತು. ಇಲ್ಲೇ ನಿಂತ್ರೆ ಉಪ್ಪಿಟ್ಟು ಸಿಗಲ್ಲ, ಒಂದು ಕಾಫಿನೂ ಸಿಗಲ್ಲ. ಕರೆಕ್ಟು. ಬನ್ನಿ ಹೋಗೋಣ. ಇವ್ರು ನಮಸ್ಕಾರ ಹೇಳ್ಬಿಡು. ಓಕೆ ವೀಕ್ಷಕರೇ, ಇಲ್ಲಿವರೆಗೆ ಮಾಡಿದ್ದು ಬರೀ ಹಾಸ್ಯಕ್ಕಾಗಿ, ಯಾರು ಹಾರ್ಟಿಗೆ ತಗೋಬೇಡಿ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಟಾಟಾ, ಬೈ ಬೈ, ಲವ್ ಯು ಆಲ್. ಬನ್ನಿ ಕಾಫಿ ಕುಡಿ, ಕಾಫಿ. Ready, 1, 2, 3, 4.